ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಶಿದ ಏಂಜಲ್ ಚಾನಲ್. ಸ್ನೇಹಿತರೆ, ಇವತ್ತು ನಿಮಗೆ ಬೇಕರಿ ಸ್ಟೈಲಲ್ಲಿ ನಾವು ಕಲರ್ಫುಲ್ ಲಡ್ಡುನ ಯಾವ ರೀತಿ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದು 3 ಇಂಗ್ರೀಡಿಯೆಂಟ್ಸ್ ಬಳಸು ಇದನ್ನು ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಬೋದು. ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಇನ್ನೂ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಇದಕ್ಕೆ ಬೇಕಾಗಂತ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ. ಸ್ನೇಹಿತರೆ, ಹಾಲಿನ ಪೌಡ್ರು ನಾನಿಲ್ಲಿ 4 ಕಪ್ ತಗೊಂಡಿದ್ದೀನಿ. ಸಕ್ಕರೆ ಬಂದುಬಿಟ್ಟು 1/4 ಕಪ್ಪು, ಹಾಲು 2 ಕಪ್ ಅಷ್ಟು, ಹಾಗೆಯೇ ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದು ಬಿಸಿ ಆದ ನಂತರ ತುಪ್ಪ ಹಾಕಬೇಕು. ತುಪ್ಪ ಬಿಸಿ ಆದ ನಂತರ ಹಾಲನ್ನು ಹಾಕಬೇಕು. ಹಾಲು ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ 1-2 ನಿಮಿಷ ಬಿಟ್ಟು ಸಕ್ಕರೆ ಹಾಕಿ, ಸಕ್ಕರೆ ಸ್ವಲ್ಪ ಕರಗೋ ತನಕನೂ ಹಾಲನ್ನು ಮಿಕ್ಸ್ ಮಾಡ್ತಾ ಇರಿ ಈ ರೀತಿಯಾಗಿ. ಆನಂತರ ಹಾಲಿನ ಪೌಡ್ರನ್ನು ಹಾಕಬೇಕು. ಹಾಲಿನ ಪೌಡ್ರ್ ಹಾಕುವಾಗ ಒಂದು ಕೈಯಿಂದ ನಿಧಾನವಾಗಿ ಹಾಕ್ತಾ ಹೋಗಿ ಹಾಲಿನ ಪೌಡ್ರನ್ನು, ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಹಾಲಿನ ಪೌಡ್ರು ಬೇಗ ಗಂಟಾಗೋ ಸಾಧ್ಯತೆ ಇರೋದ್ರಿಂದ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಗ ಗಂಟುಗಳೆಲ್ಲ ಬಿಡಿಸ್ಕೊಂಡು ನೀರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೈ ಆಡದೇ ಇರಬೇಕು ಮತ್ತು ಮೀಡಿಯಮ್ ಉರಿ ಇರಲಿ. ನೋಡಿ, ಈ ರೀತಿ ಪಾಕದ ಹದಕ್ಕೆ ಬಂದಿದೆ ನೋಡಿ. ಈಗ ಅದಕ್ಕೆ ಜಾಸ್ತಿ ನೀವು ಕೈ ಬಿಡಬಾರ್ದು, ತಳ ಹಿಡ್ಕೊಳ್ಳೋ ಸಾಧ್ಯತೆ ತುಂಬ ಹೆಚ್ಚಿರೋದ್ರಿಂದ ಕೈ ಬಿಡದೆ ಇದನ್ನು ಮಾಡ್ತಾ ಇರಬೇಕು. ಆದರೆ ಬೇಗ ಮಾಡ್ಬೋದು ಈ ಸ್ವೀಟನ್ನು. ಹೀಗೆ ಕೈ ಬಿಡದೆ ಕೈ ಆಡಿಸ್ತಾ ಇದ್ದರೆ ಪಾಕ ಅನ್ನೋದು ಗಟ್ಟಿ ಆಗುತ್ತೆ. ತುಂಬ ಗಟ್ಟಿಯಾದ ನಂತರ ಈ ರೀತಿ ಇರುತ್ತೆ ನೋಡಿ. ಈಗ ಗಟ್ಟಿ ಆಗಿದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಮಾಡಿದಂಥ ಮಿಶ್ರಣ ಅನ್ನೋದು ತಳ ಬಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಮ ಈ ಉಂಡೆ ಹದ ಅನ್ನೋದು ಸರಿಯಾಗಿದೆ ಅಂತ ಅರ್ಥ. ಈಗ ತಳ ಬಿಟ್ಟು ಬಂದಿದೆ ನೋಡಿ. ಈಗ ಗಟ್ಟಿಯಾಗಿ ತಳ ಬಿಟ್ಟಿದೆ ನೋಡಿ. ಈಗ ಮಿಶ್ರಣ ಆಗಿದೆ ಅಂತ ಅರ್ಥ. ಈಗ ಮಿಶ್ರಣ ಹೇಗೆ ಬಂದಿದೆ ನೋಡಿ. ಸೌಟಿಂದ ಈ ರೀತಿ ಹಿಡಿದ್ರೆ ಗಟ್ಟಿಯಾಗಿ ಕೆಳಗೆ ಬೀಳಬೇಕು. ಈ ಹದದಲ್ಲಿ ಇರಬೇಕು ಉಂಡೆ ಕಟ್ಟುವಂಥದ್ದು. ಈಗ ಗ್ಯಾಸ್ ಆಫ್ ಮಾಡಿ ಮಿಶ್ರಣವನ್ನು ತಣಿಲಿಕ್ಕೆ ಬಿಡಿ. ಆದಂಥ ಮಿಶ್ರಣವನ್ನು ನಾನಿಲ್ಲಿ 2 ಭಾಗ ಮಾಡ್ತಿದ್ದೀನಿ. ಒಂದಕ್ಕೆ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ, ಹಾಗೆ ಇನ್ನೊಂದು ಭಾಗಕ್ಕೆ ರೆಡ್ ಕಲರನ್ನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ನಾನಿಲ್ಲಿ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಕಲರ್ ಬೇಡ, ನೀವು ಹಾಗೆ ಉಂಡೆ ಕಟ್ತೀರಾ ಅಂದರೆ ಹಾಗೆ ಕೂಡ ಮಾಡ್ಬೋದು. ಇಲ್ಲಿ ಬೇಕ್ರಿಲಿ ಕಲರ್ ಹಾಕೋದ್ರಿಂದ ನಾನಿಲ್ಲಿ ಕಲರ್ಫುಲ್ಲಾಗಿ ನಿಮಗೆ ಈ ಉಂಡೆನ ಮಾಡಿ ತೋರಿಸ್ತಾ ಇರುವಂಥದ್ದು. ಈಗ 2 ಕಲರ್ ಮಿಶ್ರಣ ರೆಡಿಯಾಗಿದೆ. ಈಗ ಯೆಲ್ಲೋ ಕಲರ್ ಮಿಶ್ರಣದ ಭಾಗವನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಡಬೇಕು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ. ಹಾಗೆಯೇ ಈಗ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಕೈಗೆ ತುಪ್ಪ ಸವರ್ಬಿಟ್ಟು ಆ ತುಪ್ಪದಲ್ಲಿ ಕೈಗೆ ರೆಡ್ ಕಲರ್ ಮಿಶ್ರಣವನ್ನು ಕೈಗೆ ಹಾಕಿ ಒತ್ತಿ ಅದರ ಮಧ್ಯ ಯೆಲ್ಲೋ ಕಲರ್ ಉಂಡೆಯನ್ನು ಇಟ್ಟು ಕೈಯಿಂದ ಚೆನ್ನಾಗಿ ಉಂಡೆ ಕಟ್ಟಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಕೈಯಲ್ಲಿ ತುಪ್ಪ ಸವರಿದ್ರೆ ಬೇಗ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಲಡ್ಡುನ ಫ್ರಿಜ್ಜಲ್ಲಿ ಇಡೋದ್ರಿಂದ ಗಟ್ಟಿನೂ ಆಗುತ್ತೆ. ಹಾಗೆ ನಾವು 2 ವಾರ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಈಗ ಲಡ್ಡು ಅನ್ನೋದು ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಾಡಿಕೊಂಡು ಸವಿರಿ. ಈಗ ಈ ಲಡ್ಡು ಹೇಗೆ ಬಂದಿದೆ ಅಂತ ನಾನು ಈಗ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಈ ಲಡ್ಡುನ ಈಗ ತುಂಡು ಮಾಡಿದಾಗ ನಿಮಗೆ ನೋಡಿ 2 ಭಾಗ ಮಾಡಿದಾಗ ಒಳಗಡೆ ಯೆಲ್ಲೋ ಕಲರು, ಹೊರಗಡೆ ಕೆಂಪು ಕಲರಿಂದ ಸೇಮ್ ಬೇಕ್ರಿ ಸ್ಟೈಲ್ ಮಾಡ್ದಂಗೆ ಇದೆ. ನೀವು ಒಂದ್ಸತಿ ಮನೇಲಿ ಮಾಡಿ ಸವಿಯಿರಿ ಸ್ನೇಹಿತರೆ. ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಹಾಗಿದ್ರೆ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ.